ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹಳೆಯ ವಿಡಿಯೋದಲ್ಲಿ ನಿಮಗೆ ಗಣೇಶ ಚತುರ್ಥಿಯ ದಿನ ಹಬ್ಬದ ಅಕ್ಕಿ ವಡೆಯನ್ನು ಯಾವ ಥರ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ನಿಮಗೆ ಅದೇ ರೀತಿಯಾಗಿ ಬೇರೆ ರೀತಿಯ ಅಕ್ಕಿ ವಡೆಯನ್ನು ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತೀನಿ ನಿಮಗೆ. ಅದರ ಜೊತೆಗೆ ಆ ಅಕ್ಕಿ ವಡೆಗೆ ಸೂಪರ್ ಕಾಂಬಿನೇಷನ್ ಆಗಿ ಕಡಲೆಬೇಳೆ ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಕೂಡ ಆಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮೊದಲು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಈ ಬೌಲಲ್ಲಿ 1 ಕಪ್ನಷ್ಟು ಅಕ್ಕಿನ ತೊಗೊಂಡು ಅದನ್ನ 4ರಿಂದ 5 ಗಂಟೆ ನೆನೆ ಹಾಕ್ಕೊಂಡು ಅದನ್ನ ಈ ಥರ ಹರಡ್ಕೊತಾ ಇದ್ದೀನಿ. ಹಾಗೆ ನಾನು ಇವಾಗ ಚಟ್ನಿ ಮಾಡ್ಕೋತೀನಿ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕಡಲೆಬೇಳೆ ಚಟ್ನಿ ಇರೋದ್ರಿಂದ ನಾವು ಜಾಸ್ತಿ ಕಾಯಿನ ಯೂಸ್ ಮಾಡ್ಬೋದು, ಸ್ವಲ್ಪ ಕಾಯಿನ ಯೂಸ್ ಮಾಡೋಣ. ಹಾಗೆ ಈ ಕಪ್ನಲ್ಲಿ 2 ಕಪ್ನಷ್ಟು ಕಡಲೆಬೇಳೆನ ತೊಗೋತಾ ಇದ್ದೀನಿ, ನೆನೆಸಿದ ಕಡಲೆಬೇಳೆ. ಇದು ನೀವು ನೆನೆಯೋ ತನಕ ಮಾಡಿದರೆ ಸಾಕು ಅಷ್ಟೇ. ಹಾಗೆ ಸ್ವಲ್ಪ ಹಸಿಮೆಣಸು, ಹಾಗೆ ಸ್ವಲ್ಪ ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸು ನಿಮ್ಮ ಖಾರ ನೋಡಿ ಹಾಕ್ಕೊಳ್ಳಿ, ನೀವು ಎಷ್ಟು ಖಾರ ತಿಂತೀರ ಅದ್ರ ಮೇಲೆ. ಹಾಗೆ ಸ್ವಲ್ಪ ಇಂಗಿನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಇದು ತುಂಬ ಅಂದರೆ ಸ್ಮೂತ್ ಆಗಬಾರ್ದು, ತರಿಯಾಗಿ ಇರಬೇಕಾಗತ್ತೆ. ನೋಡಿ, ಈ ಥರ ಚಟ್ನಿ ರೆಡಿಯಾಗಿದೆ. ಇವಾಗ ಏನು ಮಾಡ್ಕೊಳ್ಳೋಣ ಅಂತ ಅಂದರೆ ಮಸಾಲನ್ನ ರೆಡಿ ಮಾಡ್ಕೊಳ್ಳೋಣ. ಅಕ್ಕಿ ವಡೆ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಓಂಕಾಳು ಹಾಕ್ಕೋತಾ ಇದ್ದೀನಿ, ಹಾಗೆ 4ರಿಂದ 5 ಮೆಣಸು ಹಾಕ್ಕೋತಾ ಇದ್ದೀನಿ, ಬ್ಯಾಡಗಿ ಮೆಣಸು, ಹಾಗೆ ಸ್ವಲ್ಪ ಸಾಸಿವೆ ಕಾಳು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಎಳ್ಳು ಹಾಕಿಬಿಟ್ಟು ಸ್ವಲ್ಪ ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನೂ ಕೂಡ ನೀರು ಹಾಕಿಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಈ ಥರ ಬರಬೇಕಾಗತ್ತೆ. ಇದು ಕೊತ್ತಂಬರಿ ಎಲ್ಲದೂ ಕೂಡ ನೀವು ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ, ಸಾಕಾಗತ್ತೆ. ಈಗ ಏನು ಮಾಡ್ತೀನಿ ಅಂದರೆ ಅಕ್ಕಿ ಏನಿರುತ್ತಲ್ವ, ಅಕ್ಕಿ ಅದನ್ನು ನಾನು ಪುಡಿ ಮಾಡ್ಕೋತೀನಿ. ತುಂಬ ತರಿಯಾಗಿರಬೇಕಾಗತ್ತೆ. ಸ್ವಲ್ಪ ಅಕ್ಕಿ ಗ್ರೈಂಡ್ ಆದರೆ ಸಾಕು. ಈಗ ಇದಕ್ಕೆ ಎಲ್ಲ ಮಸಾಲನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು, ಹಾಗೆ ತುಂಬಾ ಟೇಸ್ಟಿ ಕೂಡ ಆಗಿರತ್ತೆ. ಸೊ ನೀವು ಹಬ್ಬ ಟೈಮಲ್ಲೆಲ್ಲ ಮಾಡ್ಕೋತೀರ ಅಂದರೆ ಮಾಡ್ಕೊಳ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಳ್ಬೋದು. ಇವಾಗ ನಾನು 2 ಕಪ್ನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೀವೇನು ಅಕ್ಕಿನ ನೆನೆಸಿಟ್ಕೊಂಡು ತೊಗೊಂಡಿರ್ತೀರಲ್ವ, ಎಷ್ಟು ಅಕ್ಕಿ ತೊಗೊಂಡಿರ್ತೀರ ಅದು 2 ತೊಗೊಳ್ಳಿ. ಅಂದರೆ 1 ಕಪ್ ಅಕ್ಕಿ ತೊಗೊಂಡಿದ್ರೆ 2 ಕಪ್ ಉದ್ದಿನಬೇಳೆ ತೊಗೊಳ್ಳಿ. ಆ ನೆನೆಸಿರೋ ಉದ್ದಿನಬೇಳೆನ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ಮೂತಾಗಿ. ಮಾಡ್ಕೊಂಬಿಟ್ಟು ನಾನು ಇವಾಗ ಕಲಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಅಕ್ಕಿ ಹಿಟ್ಟು, ಹಾಗೆ ಮಸಾಲ ಹಾಕ್ಕೊಂಡು, ಹಾಗೆ ಸ್ವಲ್ಪ ಉದ್ದಿನಬೇಳೆ ಏನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ವ ಅದೆಲ್ಲದನ್ನೂ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ನೀವು ಇದನ್ನು ಉದ್ದಿನಬೇಳೆನ ಗ್ರೈಂಡ್ ಮಾಡಬೇಕಾದ್ರೆ ಉದ್ದಿನಬೇಳೆ ನೋಡ್ಕೊಂಡು ತೊಗೊಳ್ಳಿ. 1 ಕಪ್ಪಿಗೆ 2 ಕಪ್ ಸಾಕಾಗುತ್ತೆ. ನೀವು ಜಾಸ್ತಿ ತೊಗೊಂಡ್ರೆ ಚೆನ್ನಾಗಿರಲ್ಲ, ಅದರ ಸಲುವಾಗಿ. ಒಂದು ತವಾದಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಇವಾಗ ಬಿಡ್ತಾ ಇದ್ದೀನಿ. ನಾವಿವಾಗ ಏನು ಬೋಂಡಾ ಬಜ್ಜಿ ಎಲ್ಲ ಬಿಡ್ತೀವಲ್ವ, ಅದೇ ಥರ ಬಿಟ್ಟರೆ ಆಯಿತು ಅಷ್ಟೆ. ಬಟ್ ಇದನ್ನು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಫ್ರೈ ಮಾಡಿ, ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದ್ಸಲ. ಯಾಕಂತ ಅಂದರೆ ಅದು ಗರ್ಗರಿಯಾಗಿ ಬರುತ್ತೆ, ಅದರ ಸಲುವಾಗಿ ವಡೆ ಈ ಥರ ನಾವೇನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಬರುತ್ತೆ. ತುಂಬ ಟೇಸ್ಟಿ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ನಿಮಗೆ ಕಡಲೆಬೇಳೆ ಚಟ್ನಿ ಮಾಡೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದು ರೆಡಿ ಆಗಿದೆ. ಇವಾಗ ಇದನ್ನು ತಗೋತೀನಿ ನಾನು. ನೋಡಿ, ಇಲ್ಲಿ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸಲ ಎಲ್ಲರೂ ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ನಿಮಗೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ಥರ ನಾವು ಕಡಲೆಬೇಳೆ ಚಟ್ನಿಗೆ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು. ನೀವು ಈವ್ನಿಂಗ್ ಟೈಮಲ್ಲೆಲ್ಲ ಒಂದೇ ಥರ ಸ್ನ್ಯಾಕ್ಸ್ ತಿಂದು ಬೋರ್ ಆಗಿರುತ್ತೆ, ಮಕ್ಕಳು ಕೇಳ್ತಾರೆ ಅಂದರೆ ಏನಾದರೂ ಹೊಸ ಸ್ನ್ಯಾಕ್ಸ್ ಮಾಡಿಕೊಡಿ ಅಂತ, ಅವಾಗೆಲ್ಲ ಇದನ್ನು ಟ್ರೈ ಮಾಡ್ಬೋದು ನೀವು. ತುಂಬಾ ಸ್ಮೂತಾಗಿ ಬರುತ್ತೆ, ಗರಿಯಾಗಿ ಬರುತ್ತೆ. ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಎಷ್ಟು ಗರಿಯಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದೇ ಥರ ನೀವು ಮಾಡ್ಕೊಳ್ಬೋದು. ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ಕೂಡ. ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನಿಮ್ಗೆ ಇದರಲ್ಲಿ ಏನಾದರೂ ಗೊತ್ತಾಗಿಲ್ಲ, ಪ್ರಮಾಣ ಇರ್ಬೋದು, ಕಾಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ. ಥ್ಯಾಂಕ್ ಯು.